ತಪ್ಪಾದ ಉತ್ತರ ತಪ್ಪಾದ ಉತ್ತರ ಸಮದ್ವಿಬಾಹು ತ್ರಿಭುಜ. ಶಕುಂತಲ ದೇವಿ ತಂಡಕ್ಕೆ ಬೋನಸ್ 5 ಅಂಕಗಳು. ಪ್ರಶ್ನೆ ಸರಿಯಾಗಿ ಕೇಳಿಸ್ಕೊಡ್ರೆ. ಆರ್ಯಭಟ ತಂಡಕ್ಕೆ ನೇರವಾದ ಪ್ರಶ್ನೆ. ಮೊದಲ 3 ಕ್ರಮಾನುಗತ ಬೆಸ ಸಂಖ್ಯೆಗಳ ಮೊತ್ತವೆಷ್ಟು? ಮೊದಲ 3 ಕ್ರಮಾನುಗತ ಬೆಸ ಸಂಖ್ಯೆಗಳ ಮೊತ್ತವೆಷ್ಟು? 9 ಸರಿಯಾದ ಉತ್ತರ. ಆರ್ಯಭಟ ತಂಡಕ್ಕೆ 10 ಅಂಕಗಳು. ಶಕುಂತಲಾ ದೇವಿ ತಂಡಕ್ಕೆ ನೇರವಾದ ಪ್ರಶ್ನೆ. ಕೋನವನ್ನು ಅಳೆಯಲು ಬಳಸುವ ಸಾಧನ ಯಾವುದು? ಕೋನ ಮಾಪಕ ಸರಿಯಾದ ಉತ್ತರ. ಶಕುಂತಲಾ ದೇವಿ ತಂಡಕ್ಕೆ 10 ಅಂಕಗಳು. ಭಾಸ್ಕರ ತಂಡಕ್ಕೆ ಪ್ರಶ್ನೆ, ನೇರವಾದ ಪ್ರಶ್ನೆ. 1 ರಿಂದ 100ರವರೆಗೆ ಸಂಖ್ಯೆಗಳನ್ನು ಬರೆಯುವಾಗ 7 ಅಂಕಿಯು ಎಷ್ಟು ಬಾರಿ ಪುನರಾವರ್ತನೆಯಾಗುತ್ತದೆ? 1 ರಿಂದ 100ರವರೆಗೆ ಸಂಖ್ಯೆಗಳನ್ನು ಬರೆಯುವಾಗ ಸಂಖ್ಯೆ 7 ಅಂಕಿ 7 ಎಷ್ಟು ಬಾರಿ ಬರ್ತದ? 1 ರಿಂದ 100 ಬರಿಬೇಕಾರ 7 ಅನ್ನೋದು ಎಷ್ಟು ಸಲ ಬರ್ತದ? 6ನೇ ಕ್ಲಾಸ್ ಇರೋದ ಇದು? 6ನೇ ಕ್ಲಾಸ್ ಇರೋದ ಇದು? 1 ರಿಂದ 100 ಬರಿಬೇಕಾರ 1 2 ಬರೀತೀವಿಲ್ಲ? 1 2 100 ಸಲ ಎಷ್ಟು? 7 ಕೇಳಿ ನಾನು. 7 ಎಷ್ಟು ಸಲ ಬರ್ತದ? ತಪ್ಪಾದ ಉತ್ತರ. 7 ಎಷ್ಟು ಬಾರಿ ಬರ್ತದ? 6ನೇ ಕ್ಲಾಸ್ ಉತ್ತರ ಏನ್ ಕೊಡ್ಬೇಕು ಇದಕ್ಕೆ? ನಿಮ್ಮ ಪಾಠಕ್ಕದ ಇದು. ತಪ್ಪಾದ ಉತ್ತರ. ತಪ್ಪಾದ ಉತ್ತರ. ಅವರು ಅದೇ ಹೇಳೋದು. ಆರ್ಯಭಟ ತಂಡಕ್ಕೆ 20 ಬಾರಿ ಬರ್ತದ. ಸರಿಯಾದ ಉತ್ತರ. ಆರ್ಯಭಟ ತಂಡಕ್ಕೆ ಬೋನಸ್ 5 ಅಂಕಗಳು. ಈಗ ನೇರವಾದ ಪ್ರಶ್ನೆ. ಬ್ರಹ್ಮಪುತ್ರಕ್ಕೆ ಒಂದ್ಸಲ ಪ್ರಶ್ನೆ ಮುಗಿದ್ರೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡಬಾರ್ದು. ಮುಗೀತು. ಈಗ ಯಾರಿಗೆ? ಬ್ರಹ್ಮಪುತ್ರ ತಂಡಕ್ಕೆ ಪ್ರಶ್ನೆ. ವೃತ್ತದ ಸುತ್ತಳತೆಯನ್ನು ಏನೆಂದು ಕರೆಯುವರು? ಗಣಿತದಲ್ಲಿ ವೃತ್ತದ ಸುತ್ತಳತೆಗೆ ಏನೆಂದು ಕರೆಯುತ್ತಾರೆ? ವೃತ್ತದ ಸುತ್ತಳತೆಗೆ ಏನೆಂದು ಕರೆಯುತ್ತಾರೆ? ಇವರಿಗೆ ಗೊತ್ತಿಲ್ಲ? ಪಾಸ್. ರಾಮಾನುಜಂ ತಂಡಕ್ಕೆ ವೃತ್ತ ನೋಡಿರ ಗಣಿತದಲ್ಲಿ ಅದಕ್ಕೆ ಸುತ್ತಳತೆಗೆ ಏನಂತ ಕರೀತಾರ? ಎಲ್ಲ ನೋಡ್ಕೊಂಡಿನ ರೇಖಾ ಗಣಿತ. ತಪ್ಪಾದ ಉತ್ತರ ಅಲ್ಲ. ಪರಿಧಿ ಸರಿಯಾದ ಉತ್ತರ. ಆರ್ಯಭಟ ತಂಡಕ್ಕೆ ಬೋನಸ್ 5 ಅಂಕಗಳು. ಈಗ ನೆಕ್ಸ್ಟ್ ಸುತ್ತು ಈ ಕಡೆಯಿಂದಲೇ ಪ್ರಾರಂಭ ಆಗ್ತದ. ಬ್ರಹ್ಮಪುತ್ರ ತಂಡದಿಂದ ಎರಡು ಕೋನಗಳ ಮೊತ್ತ 90 ಡಿಗ್ರಿ ಆದರೆ ಅವುಗಳನ್ನ ಏನೆಂದು ಕರೆಯುವರು? ತಪ್ಪಾದ ಉತ್ತರ. ಪ್ರಶ್ನೆ ಸರಿಯಾಗಿ ಕೇಳಿಸ್ಕೊಂಡಿದ್ದೀನಿ. 2 ಕೋನಗಳ ಮೊತ್ತ, 2 ಕೋನಗಳು ಸೇರಿ 90 ಡಿಗ್ರಿ ಆದ್ರೆ ಅಂತ ಕೋನಗಳಿಗೆ ಎಂತ ಕೋನ ಅಂತ ಕರೀತಾರಲ್ಲ? ಪೂರಕ ಕೋನಗಳು ಸರಿಯಾದ ಉತ್ತರ. ಶಕುಂತಲಾ ದೇವಿ ತಂಡಕ್ಕೆ ಬೋನಸ್ 5 ಅಂಕಗಳು. ನೇರವಾದ ಪ್ರಶ್ನೆ. ಭಾಸ್ಕರ ತಂಡಕ್ಕೆ 2 ಕೋನಗಳ ಮೊತ್ತ 180 ಡಿಗ್ರಿ ಆದರೆ ಅಂತಹ ಕೋನಗಳಿಗೆ ಏನೆಂದು ಕರೆಯುವರು? 2 ಕೋನಗಳ ಮೊತ್ತ 180 ಡಿಗ್ರಿ ಆದರೆ ಅಂತಹ ಕೋನಗಳಿಗೆ ಏನೆಂದು ಕರೆಯುವರು? ಯಾವ ರೀತಿಯ ಕೋನಗಳನ್ನು ಕರೀತಾರೆ? ಗೊತ್ತಿಲ್ಲ? ಪಾಸ್. ಪರಿಪೂರಕ ಕೋನ ಸರಿಯಾದ ಉತ್ತರ. ಶಕುಂತಲಾ ದೇವಿ ತಂಡಕ್ಕೆ ಬೋನಸ್ 5 ಅಂಕಗಳು. ಈ ನೇರವಾದ ಪ್ರಶ್ನೆ. ಶಕುಂತಲಾ ದೇವಿ ತಂಡಕ್ಕೆ 60 ಡಿಗ್ರಿ ಕೋನದ ಪೂರಕ ಕೋನ ಯಾವುದು? 60 ಡಿಗ್ರಿ ಕೋನದ ಪೂರಕ ಕೋನ ಯಾವುದು? 60 ಡಿಗ್ರಿ ಕೋನದ ಪೂರಕ ಕೋನ ಯಾವುದು?
ತಪ್ಪಾದ ಉತ್ತರ. 60 ಡಿಗ್ರಿ ಕೋನದ ಪೂರಕ ಕೋನ ಯಾವುದು? 30 ಡಿಗ್ರಿ ಸರಿಯಾದ ಉತ್ತರ. ಆರ್ಯಭಟ ತಂಡಕ್ಕೆ ಬೋನಸ್ 5 ಅಂಕಗಳು. ಈ ನೇರವಾದ ಪ್ರಶ್ನೆ ಆರ್ಯಭಟ ತಂಡಕ್ಕೆ. 110 ಡಿಗ್ರಿ ಕೋನದ ಪರಿಪೂರಕ ಕೋನ ಯಾವುದು? 110 ಡಿಗ್ರಿ ಕೋನದ ಪರಿಪೂರಕ ಕೋನ ಯಾವುದು? 70 ಡಿಗ್ರಿ ಕೋನ ಸರಿಯಾದ ಉತ್ತರ. ಆರ್ಯಭಟ ತಂಡಕ್ಕೆ 10 ಅಂಕಗಳು. ನೇರವಾದ ಪ್ರಶ್ನೆ ರಾಮಾನುಜಂ ತಂಡಕ್ಕೆ. 90 ಡಿಗ್ರಿ ಅಳತೆ ಹೊಂದಿರುವ ಕೋನವನ್ನ ಏನೆಂದು ಕರೆಯುವರು? ತಪ್ಪಾದ ಉತ್ತರ. 90 ಡಿಗ್ರಿ ಅಳತೆ ಹೊಂದಿರುವ ಕೋನವನ್ನ ನಿಮಗೆ ಲಂಬ ಕೋನ. ಬ್ರಹ್ಮಗುಪ್ತ ತಂಡಕ್ಕೆ ಬೋನಸ್ 5 ಅಂಕಗಳು. ಈ ಮುಂದಿನ ಸುತ್ತು ಮತ್ತೆ ನಿಮ್ಮಿಂದ ರಾಮಾನುಜಂ ತಂಡದಿಂದ ಪ್ರಾರಂಭ ಆಗ್ತದ. 180 ಡಿಗ್ರಿ ಅಳತೆಯ ಕೋನವನ್ನ ಏನೆಂದು ಕರೆಯುವರು? ಗಣಿತದಲ್ಲಿ ಸರಿಯಾಗಿ 180 ಡಿಗ್ರಿ ಇರುವ ಕೋನಕ್ಕೆ ಯಾವ ರೀತಿಯ ಕೋನ ಅಂತಾರೆ? 180 ಡಿಗ್ರಿ ಇತ್ತಂದ್ರೆ ಅದಕ್ಕೆ ಏನಂತಾರ ಗೊತ್ತಿಲ್ಲ? ಪಾಸ್. ಆರ್ಯಭಟ ತಂಡಕ್ಕೆ 180 ಡಿಗ್ರಿ ಅಳತೆಯ ಕೋನಕ್ಕೆ ಏನೆಂದು ಕರೆಯುತ್ತಾರೆ? ಸರಳ ಕೋನ ಸರಿಯಾದ ಉತ್ತರ. ಆರ್ಯಭಟ ತಂಡಕ್ಕೆ ಬೋನಸ್ 5 ಅಂಕಗಳು. ಈ ನೇರವಾದ ಪ್ರಶ್ನೆ ನಿಮಗೆ ಆರ್ಯಭಟ ತಂಡಕ್ಕೆ. 1 ಕೋಟಿಯಲ್ಲಿ ಎಷ್ಟು ಸೊನ್ನೆಗಳಿರುತ್ತವೆ? 7 ಸೊನ್ನೆಗಳಿರುತ್ತವೆ ಸರಿಯಾದ ಉತ್ತರ. 10 ಅಂಕಗಳು. ಶಕುಂತಲಾದೇವಿ ತಂಡಕ್ಕೆ ಪ್ರಶ್ನೆ. 1 ದಿನದಲ್ಲಿ ಎಷ್ಟು ಸೆಕೆಂಡ್ಗಳಿರುತ್ತವೆ? 86,400 ಸೆಕೆಂಡ್ಗಳು ಸರಿಯಾದ ಉತ್ತರ. 1 ದಿನದಲ್ಲಿ 86,400 ಸೆಕೆಂಡ್ ಇರ್ತವ. ಶಕುಂತಲಾದೇವಿ ತಂಡಕ್ಕೆ 10 ಅಂಕಗಳು. ಭಾಸ್ಕರ ತಂಡಕ್ಕೆ ಪ್ರಶ್ನೆ. ವೃತ್ತದಲ್ಲಿ ಎಷ್ಟು ವೃತ್ತ ಕೇಂದ್ರಗಳು ಇರುತ್ತವೆ? 1 ವೃತ್ತದಲ್ಲಿ ಎಷ್ಟು ವೃತ್ತ ಕೇಂದ್ರಗಳು ಇರುತ್ತವೆ? ವೃತ್ತ ಕೇಂದ್ರ ಎಷ್ಟು ಇರುತ್ತವೆ? 1 ವೃತ್ತದಲ್ಲಿ ಎಷ್ಟು ವೃತ್ತ ಕೇಂದ್ರಗಳು ಇರುತ್ತವೆ? 1 ಸರಿಯಾದ ಉತ್ತರ. 10 ಅಂಕಗಳು. 1 ವೃತ್ತದಲ್ಲಿ ಒಂದೇ ವೃತ್ತ ಕೇಂದ್ರ ಇರುತ್ತೆ. ಭಾಸ್ಕರ. ಬ್ರಹ್ಮಗುಪ್ತ ತಂಡಕ್ಕೆ ಪ್ರಶ್ನೆ. 2 ರೂಪಾಯಿಗೆ ಎಷ್ಟು ಪೈಸೆಗಳಾಗುತ್ತವೆ? 200 ಪೈಸೆ. 200 ಪೈಸೆ ಸರಿಯಾದ ಉತ್ತರ. ಇವರಿಗೆ 10 ಅಂಕಗಳು. ನೇರವಾದ ಪ್ರಶ್ನೆ ಬ್ರಹ್ಮಗುಪ್ತ ತಂಡದಿಂದ. ಗಣಿತದ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ? ಗಣಿತದ ಪಿತಾಮಹ. ತಪ್ಪಾದ ಉತ್ತರ. ಆರ್ಕಿಮಿಡಿಸ್ ಸರಿಯಾದ ಉತ್ತರ. ಭಾಸ್ಕರ ತಂಡಕ್ಕೆ ಬೋನಸ್ 5 ಅಂಕಗಳು. ಈ ನೇರವಾದ ಪ್ರಶ್ನೆ ಭಾಸ್ಕರ ತಂಡಕ್ಕೆ. ರೇಖಾ ಗಣಿತದ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ? ಇದು ಯೂಕ್ಲಿಡ್. ರೇಖಾ ಗಣಿತದ ಪಿತಾಮಹ ಯೂಕ್ಲಿಡ್ ಸರಿಯಾದ ಉತ್ತರ. ಭಾಸ್ಕರ ತಂಡಕ್ಕೆ 10 ಅಂಕಗಳು. ಶಕುಂತಲಾದೇವಿ ತಂಡಕ್ಕೆ ಪ್ರಶ್ನೆ. ಶ್ರೀನಿವಾಸ್ ರಾಮಾನುಜನ್ ಸಂಖ್ಯೆ ಎಂದು ಯಾವ ಸಂಖ್ಯೆಗೆ ಕರೆಯುವರು? ರಾಮಾನುಜನ್ ಸಂಖ್ಯೆ ಅಂತಂದ್ರೆ ಅದು ಪ್ರಚಲಿತ ಅದ. ಆ ಸಂಖ್ಯೆ 726. ತಪ್ಪಾದ ಉತ್ತರ. ಆರ್ಯಭಟ ತಂಡಕ್ಕೆ ಇದು ಪಾಸ್ ಆಗ್ತದ. 1729. 1729 ಸರಿಯಾದ ಉತ್ತರ. ಆರ್ಯಭಟ ತಂಡಕ್ಕೆ ಬೋನಸ್ 5 ಅಂಕಗಳು. ಈ ನೇರವಾದ ಪ್ರಶ್ನೆ ಆರ್ಯಭಟ ತಂಡಕ್ಕೆ. ಕಪ್ರೇಕರ್ ಸಂಖ್ಯೆ ಎಂದು ಯಾವ ಸಂಖ್ಯೆಗೆ ಕರೆಯುವರು? ಕಪ್ರೇಕರ್ 6174. 6174 ಸರಿಯಾದ ಉತ್ತರ. ಆರ್ಯಭಟ ತಂಡಕ್ಕೆ 10 ಅಂಕಗಳು. ರಾಮಾನುಜನ್ ತಂಡಕ್ಕೆ ಪ್ರಶ್ನೆ. 0ಯನ್ನು ಕಂಡುಹಿಡಿದವರು ಯಾರು? ಆರ್ಯಭಟ ಸರಿಯಾದ ಉತ್ತರ. ಇವರಿಗೆ 10 ಅಂಕಗಳು. ಈಗ ನೇರವಾದ ಪ್ರಶ್ನೆ